ಎಲ್ಲರಿಗೂ ನಮಸ್ಕಾರ. ಶೀರ್ಷಿಕೆ ಏನಪ್ಪ ಅಂದರೆ, ಶ್ರಾವಣದಲ್ಲಿ ಈ ಒಂದು ಕೆಲಸ ಮಾಡಿ ನೀವು ಅಂದುಕೊಂಡದ್ದು ನೆರವೇರುತ್ತದೆ. ಶಿವನ ಕೃಪೆ. ಸ್ನೇಹಿತರೆ ನಮಸ್ಕಾರ. ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಳನ್ನು ತಿಳಿದುಕೊಳ್ಳಲು ನಮ್ಮ ಭವಿಷ್ಯವಾಣಿ ಚಾನಲ್ಗೆ ಸ್ವಾಗತ ಗೆಳೆಯರೆ. ಶ್ರಾವಣ ಮಾಸ ಎಂದರೆ ಶಿವನ ಆರಾಧನೆಗೆ ಅತ್ಯಂತ ವಿಶೇಷವಾದ ಸಮಯ ಎಂದೇ ಹೇಳಬಹುದು. ಈ ತಿಂಗಳಲ್ಲಿ ಶಿವನನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ಸಕಾರಾತ್ಮಕತೆಯನ್ನು ಪಡೆಯಬಹುದು ಎಂದು ನಮ್ಮ ಧಾರ್ಮಿಕ ಪರಂಪರೆ ಹೇಳುತ್ತದೆ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಒಂದು ಆಸೆ ಇರುತ್ತದೆ ಅಲ್ಲವೇ? ನನ್ನ ಈ ಒಂದು ಕೆಲಸ ನೆರವೇರಬೇಕು, ನನ್ನ ಕುಟುಂಬದಲ್ಲಿ ನೆಮ್ಮದಿ ಬರಬೇಕು, ನಾನು ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕು, ಹಾಗೂ ನನಗೆ ಒಳ್ಳೆಯ ಅವಕಾಶ ಸಿಗಬೇಕು. ಹೀಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದಲ್ಲ ಒಂದು ಆಸೆ ಇರುತ್ತದೆ. ಅಂತಹ ಸಮಯದಲ್ಲಿ ಶ್ರಾವಣ ಮಾಸದಲ್ಲಿ ಶಿವನನ್ನು ಭಕ್ತಿಯಿಂದ ನೆನೆದು ಒಂದು ಸರಳವಾದ ಪೂಜಾ ಕ್ರಮವನ್ನು ಮಾಡುವುದರಿಂದ ನಿಮ್ಮ ಮನಸ್ಸಿಗೆ ಭರವಸೆ ಮತ್ತು ಧೈರ್ಯ ಹೆಚ್ಚುತ್ತದೆ ಎಂದು ಹೇಳಬಹುದು. ಆದರೆ ಸ್ನೇಹಿತರೆ, ಒಂದು ವಿಷಯವನ್ನು ನೆನಪಿಟ್ಟುಕೊಳ್ಳಿ, ಇದು ಯಾವುದೇ ಮಾಯವಲ್ಲ. ಕೇವಲ ಒಂದು ಕೆಲಸ ಮಾಡಿದ ತಕ್ಷಣ ಎಲ್ಲವೂ ಬದಲಾಗುತ್ತದೆ ಎನ್ನುವುದಕ್ಕಿಂತ ಭಕ್ತಿ, ಒಳ್ಳೆಯ ಚಿಂತನೆ ಮತ್ತು ನಿಮ್ಮ ಪ್ರಯತ್ನ ಇವುಗಳ ಜೊತೆಯಲ್ಲಿ ಈ ಆಚರಣೆಯನ್ನು ಮಾಡುವುದು ಮುಖ್ಯ. ಹಾಗಾದರೆ ಆ ಕೆಲಸ ಏನು? ಶ್ರಾವಣ ಮಾಸದಲ್ಲಿ ಸೋಮವಾರದಂದು ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಭಕ್ತಿಯಿಂದ ಜಪಿಸುವುದು. ಇದು ಬಹಳ ಸುಂದರವಾದ ಸರಳವಾದ ಆಚರಣೆ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆಯಲ್ಲಿರುವ ದೇವಸ್ಥಾನ ಅಥವಾ ಶಿವಲಿಂಗಕ್ಕೆ ಶುದ್ಧವಾದ ನೀರನ್ನು ಅರ್ಪಿಸಬಹುದು. ನೀರು ಅರ್ಪಿಸುವಾಗ ಆತುರ ಪಡಬೇಡಿ. ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಓಂ ನಮಃ ಶಿವ ಎಂದು ಜಪಿಸುತ್ತಾ ಶಿವನನ್ನು ಸ್ಮರಿಸಿ. ಮನಸ್ಸಿನಲ್ಲಿರುವ ಆಸೆಯನ್ನು ಶಿವನ ಮುಂದೆ ಹೇಳಿಕೊಳ್ಳಿ. ಇದು ನನಗೆ ಬೇಕು ಎನ್ನುವ ಹಠದಿಂದ ಅಲ್ಲ. ಪರಮೇಶ್ವರನೇ, ನನಗೆ ಒಳ್ಳೆಯದಾದದ್ದು ನಡೆಯಲಿ, ನನ್ನ ಪ್ರಯತ್ನಕ್ಕೆ ಸರಿಯಾದ ಫಲ ಸಿಗಲಿ, ನನ್ನ ಕುಟುಂಬಕ್ಕೆ ನೆಮ್ಮದಿ ದೊರೆಯಲಿ ಎಂದು ಪ್ರಾರ್ಥಿಸಿ. ಇಂತಹ ಪ್ರಾರ್ಥನೆ ಮನಸ್ಸಿಗೆ ಬಹಳ ನೆಮ್ಮದಿ ನೀಡುತ್ತದೆ. ಸ್ನೇಹಿತರೆ, ಶ್ರಾವಣದಲ್ಲಿ ಶಿವನಿಗೆ ನೀರು ಅರ್ಪಿಸುವುದರ ಜೊತೆಗೆ ಮತ್ತೊಂದು ಮುಖ್ಯವಾದ ಕೆಲಸ ಮಾಡಬಹುದು. ಅದು ಬಿಲ್ವಪತ್ರೆಯನ್ನು ಅರ್ಪಿಸುವುದು. ಬಿಲ್ವಪತ್ರೆ ಶಿವನ ಆರಾಧನೆಯಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಎಂದು ಧಾರ್ಮಿಕ ಪರಂಪರೆಯಲ್ಲಿ ನಂಬಲಾಗಿದೆ. ಬಿಲ್ವಪತ್ರೆ ಅರ್ಪಿಸುವಾಗ ಶಿವನನ್ನು ಭಕ್ತಿಯಿಂದ ಸ್ಮರಿಸಿ. ನಿಮ್ಮ ಬಳಿ ಬಿಲ್ವಪತ್ರೆ ಲಭ್ಯವಿಲ್ಲದಿದ್ದರೂ ಚಿಂತಿಸಬೇಡಿ. ಶಿವನ ಆರಾಧನೆಯಲ್ಲಿ ಮುಖ್ಯವಾದದ್ದು ನಿಮ್ಮ ಭಕ್ತಿ ಮತ್ತು ಶ್ರದ್ಧೆ. ದೊಡ್ಡ ಪೂಜೆ ಮಾಡಲು ಸಾಧ್ಯವಿಲ್ಲವಿದ್ದರೂ ಕೂಡ ಸರಳವಾಗಿ ಶಿವನನ್ನು ಸ್ಮರಿಸಬಹುದು. ಒಂದು ಲೋಟ ನೀರು, ದೀಪ, 1-2 ನಿಮಿಷ ಪ್ರಾರ್ಥನೆ, ಇಷ್ಟೇ ಸಾಕು. ಶಿವನಿಗೆ ಪೂಜೆ ಮಾಡುವಾಗ ಕೆಟ್ಟ ಆಲೋಚನೆಗಳನ್ನು ಇಟ್ಟುಕೊಳ್ಳಬೇಡಿ. ಯಾರಿಗೂ ಕೆಟ್ಟದ್ದು ಆಗಲಿ ಎಂದು ಪ್ರಾರ್ಥಿಸಬೇಡಿ. ಬದಲಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ, ನನ್ನ ಮನಸ್ಸಿಗೆ ಶಾಂತಿ ಸಿಗಲಿ, ನನ್ನ ಕುಟುಂಬದಲ್ಲಿ ಸಂತೋಷ ಇರಲಿ, ನನ್ನ ಪ್ರಯತ್ನಗಳಿಗೆ ಸರಿಯಾದ ಫಲ ಸಿಗಲಿ ಎಂದು ಪ್ರಾರ್ಥಿಸಿ ಗೆಳೆಯರೆ. ಇದೇ ನಿಜವಾದ ಭಕ್ತಿ. ಇನ್ನು ಶ್ರಾವಣದಲ್ಲಿ ನೀವು ಮಾಡಬಹುದಾದ ಮತ್ತೊಂದು ಸರಳವಾದ ಕೆಲಸ ಎಂದರೆ, ಸಂಜೆ ಸಮಯದಲ್ಲಿ ಮನೆಯ ಮುಂದೆ ಅಥವಾ ದೇವರ ಮನೆಯಲ್ಲಿ ದೀಪ ಹಚ್ಚುವುದು. ದೀಪ ಹಚ್ಚುವಾಗ ಕೆಲವು ನಿಮಿಷ ಶಿವನನ್ನು ಸ್ಮರಿಸಿ. ಮೊಬೈಲ್ ನೋಡುತ್ತಾ ಪೂಜೆ ಮಾಡುವುದಕ್ಕಿಂತ 2 ನಿಮಿಷವಾದರೂ ಮೊಬೈಲ್ ಬದಿಗಿಟ್ಟು ಸಂಪೂರ್ಣ ಗಮನವನ್ನು ದೇವರ ಕಡೆ ಇಡುವುದು ಉತ್ತಮ. ನಿಮ್ಮ ಮನಸ್ಸಿನಲ್ಲಿ ಯಾವ ಆಸೆ ಇದ್ದರೂ ಅದನ್ನು ಶಿವನ ಮುಂದೆ ಹೇಳಿಕೊಳ್ಳಿ. ಆದರೆ ಅದರ ಜೊತೆಗೆ ನೀವು ಮಾಡಬೇಕಾದ ಪ್ರಯತ್ನವನ್ನು ಮುಂದುವರಿಸಿ. ಉದಾಹರಣೆಗೆ, ನಿಮಗೆ ಉದ್ಯೋಗ ಬೇಕಿದ್ದರೆ ಶಿವನಿಗೆ ಪ್ರಾರ್ಥನೆ ಮಾಡುವುದರ ಜೊತೆಗೆ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವ್ಯಾಪಾರದಲ್ಲಿ ಯಶಸ್ಸು ಬೇಕಿದ್ದರೆ ದೇವರನ್ನು ನೆನೆದು ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿ. ವಿದ್ಯಾರ್ಥಿಗಳು ವಿದ್ಯೆ ಬೇಕೆಂದರೆ ಪ್ರಾರ್ಥಿಸಿ, ಓದಬೇಕು. ಹೀಗೆ ಭಕ್ತಿ ಮತ್ತು ಪ್ರಯತ್ನ ಎರಡೂ ಸೇರಿದಾಗ ಜೀವನದಲ್ಲಿ ಉತ್ತಮ ಬದಲಾವಣೆಗೆ ದಾರಿ ತೆರೆದುಕೊಳ್ಳಬಹುದು. ಸ್ನೇಹಿತರೆ, ಶ್ರಾವಣ ಮಾಸದಲ್ಲಿ ನೀವು ಒಂದು ಸಣ್ಣ ಸಂಕಲ್ಪವನ್ನು ಕೂಡ ಮಾಡಬಹುದು. ಈ ಶ್ರಾವಣ ಮಾಸದಲ್ಲಿ ನಾನು ಪ್ರತಿದಿನ ಕನಿಷ್ಠ 5 ನಿಮಿಷ ಶಿವನನ್ನು ಸ್ಮರಿಸುತ್ತೇನೆ, ಅಥವಾ ಪ್ರತಿ ಸೋಮವಾರ ಶಿವನಿಗೆ ನೀರು ಅರ್ಪಿಸುತ್ತೇನೆ, ಅಥವಾ ಪ್ರತಿದಿನ ಓಂ ನಮಃ ಶಿವಾಯ ಎಂದು ಜಪಿಸುತ್ತೇನೆ. ನಿಮಗೆ ಸಾಧ್ಯವಾಗುವಂತಹ ಸಣ್ಣ ಸಂಕಲ್ಪವನ್ನು ತೆಗೆದುಕೊಳ್ಳಿ. ಸಂಕಲ್ಪ ತೆಗೆದುಕೊಂಡ ನಂತರ ಅದನ್ನು ಸಾಧ್ಯವಾದಷ್ಟು ಶ್ರದ್ಧೆಯಿಂದ ಪಾಲಿಸಿ. ಈಗ ಒಂದು ಸರಳವಾದ ಪ್ರಾರ್ಥನೆಯನ್ನು ಹೇಳೋಣ ಬನ್ನಿ. ಕಣ್ಣುಗಳನ್ನು ಮುಚ್ಚಿಕೊಂಡು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ಶಿವನನ್ನು ನೆನೆಸಿಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಹೇ ಪರಮೇಶ್ವರನೇ, ನನ್ನ ಮನಸ್ಸಿನಲ್ಲಿರುವ ಒಳ್ಳೆಯ ಆಸೆಗಳು ನೆರವೇರಲಿ, ನನ್ನ ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಇರಲಿ, ನಮ್ಮ ಜೀವನದಲ್ಲಿ ಎದುರಾಗುವ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವ ಶಕ್ತಿ ನಮಗೆ ದೊರೆಯಲಿ, ನಮ್ಮ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವ ಬುದ್ಧಿ ದೊರೆಯಲಿ, ನಾವು ಮಾಡುವ ಒಳ್ಳೆಯ ಪ್ರಯತ್ನಗಳಿಗೆ ಸರಿಯಾದ ಫಲ ದೊರೆಯಲಿ, ಎಲ್ಲರಿಗೂ ಆರೋಗ್ಯ, ಸಂತೋಷ ಮತ್ತು ಶಾಂತಿ ದೊರೆಯಲಿ. ಹರ ಹರ ಮಹಾದೇವ. ಸ್ನೇಹಿತರೆ, ಶ್ರಾವಣದಲ್ಲಿ ಶಿವನನ್ನು ಆರಾಧಿಸುವಾಗ ಮತ್ತೊಂದು ವಿಷಯವನ್ನು ಮರೆಯಬೇಡಿ. ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಮಾಡಿ. ಯಾರಿಗಾದರೂ ಸಹಾಯ ಮಾಡಬಹುದು, ಹಸಿದವರಿಗೆ ಆಹಾರ ನೀಡಬಹುದು, ಬಡವರಿಗೆ ನಿಮ್ಮಿಂದ ಸಾಧ್ಯವಾದ ಸಹಾಯ ಮಾಡಬಹುದು, ಪ್ರಾಣಿಗಳಿಗೆ ನೀರು ಅಥವಾ ಆಹಾರ ನೀಡಬಹುದು, ಹಾಗೂ ಮನೆಯಲ್ಲಿ ಹಿರಿಯರನ್ನು ಗೌರವದಿಂದ ನೋಡಿಕೊಳ್ಳಬಹುದು.
ಇವೆಲ್ಲವುಗಳನ್ನು ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸುತ್ತವೆ. ದೇವರ ಪೂಜೆ ಎಂದರೆ ಕೇವಲ ದೇವಸ್ಥಾನಕ್ಕೆ ಹೋಗುವುದು ಮಾತ್ರವಲ್ಲ, ನಮ್ಮ ನಡೆ ನುಡಿ, ನಮ್ಮ ಮಾತು, ನಮ್ಮ ಕರ್ಮ ಇವೆಲ್ಲವೂ ಮುಖ್ಯ. ಆದ್ದರಿಂದ ಈ ಶ್ರಾವಣದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ನಿಮ್ಮ ಜೀವನದಲ್ಲಿ ಆರಂಭಿಸಿ. ಕೋಪವನ್ನು ಸ್ವಲ್ಪ ಕಡಿಮೆ ಮಾಡಿ, ಅನಗತ್ಯ ಜಗಳನ ತಪ್ಪಿಸಿ, ಯಾರನ್ನು ನೋಯಿಸುವ ಮಾತುಗಳನ್ನು ಆಡಬೇಡಿ. ಸಾಧ್ಯವಾದಷ್ಟು ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ನಡೆದುಕೊಳ್ಳಿ. ಇದೇ ಶಿವನನ್ನು ಆರಾಧಿಸುವ ಅತ್ಯಂತ ಸುಂದರವಾದ ಮಾರ್ಗಗಳಲ್ಲಿ ಒಂದು. ಸ್ನೇಹಿತರೆ, ನಿಮ್ಮ ಮನಸ್ಸಿನಲ್ಲಿ ಬಹಳ ದಿನಗಳಿಂದ ಇರುವ ಒಂದು ಆಸೆ ಇದ್ದರೆ ಈ ಶ್ರಾವಣದಲ್ಲಿ ಅದಕ್ಕಾಗಿ ಪ್ರಾರ್ಥಿಸಿ. ಪ್ರಾರ್ಥನೆಯ ಜೊತೆಗೆ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ಫಲ ಯಾವಾಗ ಬರುತ್ತದೆ ಎಂಬ ಆತುರ ಬೇಡ. ಕೆಲವೊಮ್ಮೆ ನಾವು ಬಯಸಿದ ಸಮಯದಲ್ಲಿ ಫಲ ಸಿಗದೇ ಇರಬಹುದು, ಆದರೆ ಅದರಿಂದ ಪ್ರಯತ್ನವನ್ನು ನಿಲ್ಲಿಸಬಾರದು. ಶಿವನ ಮೇಲೆ ನಂಬಿಕೆ ಇಟ್ಟುಕೊಂಡು ನಿಮ್ಮ ಕರ್ತವ್ಯವನ್ನು ಮಾಡುತ್ತಾ ಮುಂದೆ ಸಾಗಿರಿ. ನಾನು ನಮ್ಮ ಪ್ರಯತ್ನ ಮಾಡುತ್ತೇನೆ, ಉಳಿದದ್ದು ಶಿವನ ಇಚ್ಛೆ ಎಂಬ ಮನೋಭಾವವನ್ನು ಇಟ್ಟುಕೊಳ್ಳಿ. ಇದು ಮನಸ್ಸಿಗೆ ಬಹಳ ದೊಡ್ಡ ಶಕ್ತಿ ನೀಡುತ್ತದೆ. ಇನ್ನು ಕೊನೆಯಲ್ಲಿ ಒಂದು ಸಣ್ಣ ವಿಷಯ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಹರ ಹರ ಮಹಾದೇವ ಎಂದು ಕಮೆಂಟ್ ಮಾಡಿ. ನಿಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯ ಆಸೆ ನೆರವೇರಲಿ ಎಂದು ಶಿವನಲ್ಲಿ ಪ್ರಾರ್ಥಿಸಿ. ಈ ವಿಡಿಯೋವನ್ನು ಶಿವನ ಭಕ್ತರಾಗಿರುವ ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಮ್ಮ ಭವಿಷ್ಯವಾಣಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಇಂತಹ ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆಗಿರಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ. ಶುಭವಾಗಲಿ, ಮಂಗಳವಾಗಲಿ. ಸ್ನೇಹಿತರೆ, ನನ್ನ ವಿಷಯ ನಾನು ಹೇಳಿದ ಮಾತುಗಳು ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.